ಇಲ್ಲ ಒಳ್ಳೆ ಮೂಡಾಗ ಬಂದೀನಿ. ಈ ಸಲ ಬಂದಾಗ ಇವತ್ತು ಬೇಡ ಆಗೋದಿಲ್ಲ ಹಂಗೆಲ್ಲ ಹೇಳ್ತಿದ್ದಲ್ಲ ಇವತ್ತು ಮತ್ತೆ ಶುರು ಮಾಡ. ಶುರು ಮಾಡೋದಲ್ಲ, ಸಂಗೀತ ಶುರು ಮಾಡೋ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ವರಗಳದಾವ ಹೇಳ್ತೀನಿ. ಅದು ಎಂತ ಸ್ವರಗಳು ಅಂತಿದೆ ಹೇಳ. ಏನಿಲ್ಲ, ಮಂದ್ರ ಸಪ್ತ ಕಾಣ್ತಿರ್ತಾವ, ಆಮೇಲೆ ಮಧ್ಯ ಸಪ್ತ ಕಾಣ್ತಿರ್ತಾವ, ಮಧ್ಯ, ಆಮೇಲೆ ತಾರ ಸಪ್ತ ಕಾಣ್ತಿರ್ತಾವ. ಈ ಮಂದ್ರ ಸಪ್ತಕ ಅಂದ್ರೆ ಕೆಳಗಿನ ಭಾಗ. ಕೆಳಗಿನ ಭಾಗ ಯಾರು ನಂದೇನ? ನಿಂದಲ್ಲ, ಸ್ವರದ ಕೆಳಗಿನ ಭಾಗ. ಹಂಗೆ ನಂದ ಅನ್ಕೊಂಡೆ. ಇಲ್ಲ ಅದೇ ನಿಂದ ಆ ಸಂಗೀತ ಈಗ ಮಂದ್ರ ಸಪ್ತಕ ಅಂತ ಬರ್ತದೆ. ಮಂದ್ರ ಸಪ್ತಕ ಅಂದ್ರೆ ಆ ಕಡೆ ಸಂಧ್ಯಾ ಇರೋದು ಸ್ವರ. ಅಲ್ಲ ನನಗೆ ಆಟು ತಿಳಿಯಂಗಿಲ್ಲ ಅಂತ ಮಳೆಯನ ಸತ್ಯಾಗಿರೋದ ಸಂಧಿ ಭಾಗ ನನಗೆ ಗೊತ್ತಾಯ್ತದ. ಅದಾತ ಆಮೇಲೆ ಮೇಲೆ ಮತ್ತೆ ಮೇಲೆ ಅದ ಪೌಂ ಪೌಂ ಆರ್ಮ ಸಂಧಿ. ಅದಕ್ಕೆ ತಾರ ಸಪ್ತಕ ಅಂತ. ತಾರ ಸಪ್ತಕ ಅಂದ್ರೆ ಅದನ್ನ ಹೇಳುವಾಗ ಗಟ್ಟಿ ಹಿಡಿದು ಹೇಳಬೇಕು, ಅಂದ್ರೆ ಸಡ್ಲು ಬಿಡೋಂಗಿಲ್ಲ. ಅಲ್ಲದೆ ಸಟ್ಲು ಬಿಡಂಗಿಲ್ಲ ಅಂದ್ರೆ ಮತ್ತೆ ನೀ ಹೆಂಗ ನುಗ್ಗಿಸ್ತಿ? ನಾನು ಹೆಂಗ ನುಗ್ಗಿಸ್ತಿ? ಎಂತ ಸಂಗೀತ ಕ್ಲಾಸ್ನಾಗ ಕುಂತಾಗ ಎದ್ದೆತ್ತ ಹುಡುಗಿಯರ್ ಕುಂತಾಗ ಮಧ್ಯಾಹ್ನ ನುಗ್ಗಿಸಿದ್ದ ನೀನೇ ಆದ್ರೆ ನನಗೆ ನುಗ್ಗಿಸ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂತೀನಿ. ನೋಡ್ಬೇಕು, ನಾನು ಹೇಳ್ದಂಗೆ ಮಾಡ್ಲಿ ಅಂದ್ರೆ ನಿಮಗೆ ಸಂಗೀತ ಸರಳಾಗಿ ನುಗ್ಗುತ್ತ. ನಾನು ಹೇಳ್ಕೊಟ್ಟಂಗೆ ಹೇಳ್ತೀಯ? ಶುರು ಮಾಡ, ಹೇಳ್ದಲೇನು ಒಂದು ಹೇಳ್ಕೊಡ್ತೀನಿ. ಏನು ದೂರ ಸರದ ನಿಂತೀನಿ, ಇನ್ನೂ ಎಲ್ಲಿ ಸರಿಬೇಕು ಮಾವ? ನೀ ಸರಿಬೇಡ. ಮೆಣಸಿನಕಾಯಿ ಮೇಲೆ ಬಾಳ ಐತೆ ಅಂದ್ರೆ ನಮ್ಮ ಮನೆಗೆ ಇಂತಿಂತ ದೊಡ್ಡ ಅಲ್ಲ ನಿಂದ ಮೆಣಸಿನಕಾಯಿ ಐತೆ ಅನ್ಕೊಂಡಿದ್ ನಾನು ನಿಮ್ಮ ಮನೆಗೆ ನಂದಲ್ಲ, ನನ್ನ ಮನ್ಯಾಗ ತಂದಿಟ್ಟು ಬೇಕಾದ್ರೆ ನಿನ್ನ ತಂದೆ ಮತ್ತೆ ಕೊಟ್ಟರೆ ಕೊಡ ಇಲ್ಲಿ ಕೈಯಾಗ ಹಿಡ್ಕೊಂಡು ನೋಡ್ತೀನಿ ಅದನ್ನ. ಮೆಣಸಿನಕಾಯಿ ಇಲ್ಲ ನಿನ್ನ ಹತ್ರ? ಮೆಣಸಿನಕಾಯಿ ಐತೆ, ಹೇಳಿದಿಲ್ಲ ಬಜ್ಜಿ ಮಾಡಿದ್ದು ಮೆಣಸಿನಕಾಯಿ. ಅಂದ್ರೆ ಈಗ ನೀನು ತಂದಿಲ್ಲ ಮೆಣಸಿನಕಾಯಿ? ಅಲ್ಲ ನಿನಗೆ ಯಾಕೆ ಮೆಣಸಿನಕಾಯಿ ಅಂದ್ರೆ ಭಾರಿ ಒಂದು ನಮೂನೆ ಮಾಡ್ತೀವ ನೀನು? ಏನ್ ಹೇಳ್ತೀಯ? ಮೆಣಸಿನಕಾಯಿ ಬಾಯಾಗಿಟ್ರ ನೋಡ ಅದ್ರ ರುಚಿನ ಬ್ಯಾರೆ ಐತೆ ಅದು. ಯಾಕೆ ನೋಡಿದ್ರೆ ನನಗೂ ಒಂದು ಆದ್ರೆ ನೀ ಹಿಡ್ಕೊಳಕ್ ಬರಂಗಿಲ್ಲ. ಅದು ಮೆಣಸಿನಕಾಯಿ ನಿಂದ ತಗದಿ ಮೆಣಸಿನಕಾಯಿ ಬಗ್ಗೆ ಹೇಳುವಾಗ ನೀನು ಒಂದು ನಮೂನಿ ಮಾಡಿದಲ್ಲ, ಹಂಗೆಲ್ಲ ಮಾಡಿ ನನಗೂ ಒಂದು ನಮೂನಿ ಆಗಲ್ಲ. ಅಲ್ಲಿ ಭಾಳ ಮಂದಿ ಅದಾವ, ನನಗೂ ಒಂದು ನಮೂನಿ ನಾಚಿಕೆ ಬರ್ತಿದ್ದಪ್ಪ. ನಾಚಿಕೆ ಬಂದ್ರೆ ಏನಾಗ್ತದೆ? ಪ್ರತಿ ಸಂಜೆ ಹೋಗಿ ಸಲೀಸ ಮಾಡ್ಕೊಂಬರಂತ ಒಂದು ಕೆಲಸ ಮಾಡೋಣ, ಬಸ್ ಸ್ಟ್ಯಾಂಡ್ ಐತ್ಲಾ, ನಾನು ಆ ಕಡೆ ಹಿಂದ್ಗಡೆ ಸಂಜೆ ಹೋಗಿ ನಿಂದಿರ್ತೀನಿ, ನೋಡಿ ಬಂದ್ಬಿಡು ನೀವು. ಎಲ್ಲಿ ಸಂಧ್ಯಾಗ? ಯಾವುದು ಹೊಸ ಹಕ್ಕಿ? ಅಲ್ರಿ ಈ ಮಂಗ್ಯಾನಗನ ಮನ್ ಕಣ್ಣು ಈ ಹುಡುಗಿನಾಗೂ ಬಿತ್ತಲ್ರಿ ಅಪ್ಪ. ಏನೋ ಕೊಡ್ತಾ ಇದೆಯಾ? ಏನಿಲ್ರಿ ಸೌಕರ್ಯ, ಈ ಹುಡುಗಿ ನೋಡಿದ್ರೆ ಏನೋ ರಾಡ್ ಹತ್ತಿರೋ ಕಾಣತೈತಿ. ಬ್ಯಾಡ್ರಿ, ಈ ಹುಡುಗಿ ಸಹವಾಸ ನಿಮಗೆ ಬೇಡ, ಆಗಿಲ್ಲ. ನೋಡ್ರಿ ನಾವು ಮನೆಗೆ ಹೋಗೋಣ. ಏ ತಿಪ್ಪೆ, ಈ ಅಕ್ಕಿ ಕಣ್ಣಿಟ್ಟ ಹೆಣ್ಣನ್ನು ಎಂದು ಬಿಟ್ಟವನಲ್ಲ. ಯಾರೇ ನೀನು? ಕಣ್ಣಿ ಕಾಣೋದಿಲ್ವೇ ನಾನು ಹೆಣ್ಣಂತ? ಹೆಣ್ಣು ನಿಜ,
ನಿನ್ನ ಹೆಸರು ಮತ್ತು ಉದ್ಯೋಗ ಏನು ಎಂದ? ನನ್ನ ಹೆಸರು ನನ್ನ ಉದ್ಯೋಗ ತಗೊಂಡು ಏನು ಹಣಿ ಪಡ್ಕಂತ ಏನು ಮೊದಲ ದಾರಿ ಬಿಡಲ್ಲ. ನಿನ್ನ ಹೆಸರು ಮತ್ತು ಉದ್ಯೋಗ ನನಗೆ ಬೇಕು, ನಮ್ಮಂಥವರಿಗೆ ಬೇಕು. ಯಾಕೆ ಗೊತ್ತಾ? ನಿಮ್ಮ ಉದ್ಯೋಗಕ್ಕೆ ತಕ್ಕಂತೆ ಹಣವನ್ನು ಕೊಟ್ಟು ಕಟ್ಟಿಗೆ ಸೊಲ್ಲಾದ ಮಲಗಿಸಿ ಮುತ್ತು ಕೊಡಲು. ಏ ಬಾಯಿ ಮುಚ್ಚೋ ರಾಸ್ಕಲ್. ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಶೀಲ ಹಾಳು ಮಾಡುತ್ತೇನ, ಅವರಿಗೇನು ನೀನೇನು ಆ ನಂತರ ತಾಳಿ ಕಟ್ಟುವೆ ಏನು? ತಾಳೆ ಕಟ್ಟೆ ನಾನು ಬೆಳೆದಿದ್ದ ಹೆಣ್ಣು ತಾಳೆ ಹಚ್ಚಿದ್ರ ತಾಳಿ ಕಟ್ಟಲು ನಾನು ಇಷ್ಟೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿರುತ್ತಿದ್ದೆ. ನಾನು ಬಂದು ಬ್ರಹ್ಮಚಾರಿ ಹೊಡೆದುಕೊಂಡೆ ನಿಮ್ಮಂತ ಹೆಣ್ಣುಗಳಿಗೆ ಮಕ್ಕಳನ್ನು ಹಡೆಯುವ ಪಾಠವನ್ನು ಇಲ್ಲ ಅಂದ್ರೆ ಸ್ಮಶಾನ ಶಕ್ತಿಯ ಮಗ. ಆದ್ರೆ ಹೋಗ್ತೀನ್ರಿ ಮನೆಗೆ. ದಯವಿಟ್ಟು ಪಾಪ ಹುಡುಗಿ ಸಣ್ಣ ಕೆದಾಳ ಬ್ಯಾಡ್ರಿ, ಏನು ಮಾಡ್ಬ್ಯಾಡ್ರಿ ನೀವು. ಮತ್ತೇನಾರು ಬಂದಿದ್ರೆ ಮತ್ತೆ ಬಂದಿತ್ತು ಏನ್ ಮಾಡಿ ಈ ಅಗ್ನಿ ಅಂತಃಪುರದಲ್ಲಿ ನಡೆಯುವ ಹೆಣ್ಣಿನ ಅತ್ಯಾಚಾರವನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಬರ ಒಂಟಿ ಹೆಣ್ಣು ಕಂಡಾಕ್ಷಣ ಮೈ ಮೇಲೆ ಬೀಳಲು ಇದಾಗಿದೆಯಲ್ಲ, ನಾಟ್ಯ ಆಗೋದಿಲ್ಲ ನಿನ್ಗೆ. ನೋಡು ರಣಧೀರ, ಈ ವಿಷಯದಲ್ಲಿ ನೀನ್ ತಲೆ ಹಾಕಬೇಡ. ಸುಮ್ಮನೆ ಮನೆ ನಡೆದರು. ನನಗೆ ಸಂಬಂಧಪಟ್ಟ ವಿಷಯವಲ್ಲ ಅಂತ ಸುಮ್ಮನೆ ಹೊರಟು ಹೋಗಲು ನಿನ್ನಾಗಿ ನಾನೇನು ತಲೆ ಹಿಡಿತನಲ್ಲ. ನನ್ನ ಎದೆಯಲ್ಲಿ ದಿಟ್ಟತನ ಇರುವವರೆಗೂ ನಿಮ್ಮಂತ ದುಷ್ಟಗೆ ಕಟ್ಟ ಕಡೆ ನನ್ನ ಈ ಕೊನೆಯಿಂದ ತೆಗೆದುಕೊಳ್ಳಿ. ಒಂದು ನನ್ನ ಅಣ್ಣ ಮತ್ತು ನನ್ನ ತಂಗಿಯ ಮೇಲೆ ಕೈ ಮಾಡಿ ಕಣ್ಣಲ್ಲಿ ನೀರು ಸುರಿಸಿದೆಯಲ್ಲ, ಅದಕ್ಕೆ ಪ್ರತಿಕಾರವಾದ ನನ್ನ ಮಗನೇ, ನಾನು ನಿನ್ನನ್ನು ಇಲ್ಲೇ ಮುಗಿಸಿಬಿಡ್ಬೋದು. ಆಗ ಬೇಡ, ಸಮಯ ಬಂದಾಗ ನನ್ನ ಕೋಪ ವಿಪರೀತಕ್ಕೆ ಏರಿದಾಗ ನಿನ್ನನ್ನು ಉಸಿರುಗಟ್ಟಿ ಸಾಯಿಸಿ ಅಂಗಾಂಗಗಳನ್ನು ತುಂಡರಿಸಿ ನನ್ನ ಕೊರಳಿಗೆ ಮಾಲೆ ಮಾಡಿ ಅಣ್ಣನಿಗೆ ಕಳ್ಳನೆಂಬ ಪಟ್ಟದಿಂದ ಇಳಿಸದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಯಾಕಮ್ಮ ಒಂಟಿ ಹೆಣ್ಣೆಲ್ಲ ಈ ತರ ಒಬ್ಬೊಬ್ಬರು ಓಡಾಡ್ತೀರ, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು? ನೋಡಿ ರಣಧೀರ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಶೀಲವನ್ನು ಕಾಪಾಡಿದೆ. ಈ ನಿಮ್ಮ ಪುಣ್ಯವನ್ನು ನಾನು ಎಂದಿಗೂ ಮರೆಯುವುದೇ. ಸರಿಯಾದ ಸಮಯಕ್ಕೆ ನಾನು ಬಂದೆ, ನೀನು ಬಚಾವಾದೆ. ಏನು ಗೊತ್ತಾಯ್ತಲ್ಲ? ಒಳ್ಳೆ ನಡತೆ ಕಂಡ್ರೆ ಮೆಚ್ಚಿ ಬಿಡ್ತೀರ, ಒಳ್ಳೆ ನಡತೆ ಮಾಡುವಂತ ನಡ್ಸೋಕೊಂಡು ಹುಡುಕ್ತೀರ. ನೋಡು ರುಕು, ಈ ರೀತಿ ಎಲ್ಲ ದುಡುಕ್ಬೇಡ, ಸ್ವಲ್ಪ ವಿಚಾರ ಮಾಡಿ. ನೋಡಿ, ವಿಚಾರ ಮಾಡಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ದಯವಿಟ್ಟು ನನ್ನ ಪ್ರೀತಿಯನ್ನು ತಿರಸ್ಕರಿಸಬೇಡಿ ರಣಧೀರ. ಏನ್ ಮಾಡೋಣ? ದೇವರಿಚ್ಛೆ ಬಲ್ಲವರು ಯಾರು? ದೇವ್ರು ಹೇಗೆ ಆಡಿಸ್ತಾರೋ ಹಾಗೆ ಅಂದಾಗೆ ರಣಧೀರ, ಏನು ನಮ್ಮ ಪ್ರೀತಿಗೆ ಒಂದು ಪ್ರೇಮದ ಕಾಣಿಕೆ ಮುಖಾಂತರ ಒಂದು ಹಾಡನ್ನು ಹಾಡಬಾರದೆ? ಹಾಡಂದ್ರೆ ನಿನ್ನೆ ಹಾಡೋದು